ರೌಡಿಸಮ್ಮು ಗಂಡಸರ ಅಪ್ಪನ ಆಸ್ತಿ ಏನಲ್ಲ. ಹೆಂಗಸರಿಗೂ ಸಮಾನವಾದ ಹಕ್ಕು ಅವಕಾಶ ಇದೆ. ಹೆಂಗಸರು ರೌಡಿಸಮ್ ಮಾಡಬಾರ್ದು ಅಂತ ಯಾರು ಹೇಳಿದಾರೆ? ಅಲ್ಲ ಅಕ್ಕ, ನಿನ್ ಗಂಡನಿಂದ ಯಾಕೆ ಬಿಟ್ಟೋದ ಅಂತ. ಅಯ್ಯ, ಅದೊಂದು ದ್ರಾವೆ ಮುಂಡದು. ಯಾರ ಪುಟ್ಟ ರೌಡಿನ ಕರ್ಸಿ ನನ್ನನ್ನು ಹೆದರ್ಸಕ್ ಹೋಗಿ ತಾನೇ ಹೆದರ್ಕೊಂಡು ಓಡಾಗ್ಬಿಟ್ಟ. ನನ್ನ ಮಗ 2 ವರ್ಷ ನನ್ನ ಜೊತೆ ಇದ್ದಿದ್ರೆ ಅವನ್ ಕೈ ಕಾಲು ಮುರಿದು ಆಸ್ಪತ್ರೆಗೆ ಸೇರಿಸ್ಬಿಡ್ತಾ ಇದ್ದೆ. ಕೊನೆಗೂ ನನ್ನ ಆಸೆ ನೆರವೇರ್ಲಿಲ್ವೇ? ನಂದು ಅದೇ ಕೇಸೆ. ಆ ನನ್ ಮಗ ಗಂಡ ಅನ್ನೋ ಬಂಡ ನಂಗೆ ಗೊತ್ತಿಲ್ಲೇ 1 ಅಲ್ಲ 2 ಅಲ್ಲ 3 ಮದುವೆ ಮಾಡ್ಕೊಂಡಿದ್ದಾನೆ ಕಳ್ಳನ್ ಮಗ. ಈಗಿನ ಕಾಲದಲ್ಲಿ ತುಂಬಾ ಜನಕ್ಕೆ 1 ಅಲ್ಲ 2 ಅಲ್ಲ 3-4 ಮದುವೆ ಆಗಿರತ್ತೆ. ಅದ್ ಯಾವಾಗ್ಲೂ ಬಯಲಿಗೆ ಬರತ್ತೆ. ಆಗ ಟಿವಿನವರು ದೊಡ್ಡದಾಗಿ ಪ್ಯಾನಲ್ ಡಿಸ್ಕಷನ್ ಇಟ್ಕೊಳ್ತಾರೆ. ಅಷ್ಟೊತ್ತಿಗೆ ಮಕ್ಕಳು ಮರಿ ಪಿಸ್ಕೋ ಅಂತ ಎಲ್ಲ ಆಗೋಗಿರತ್ತೆ. ಅವ್ನು ಯಾವತ್ತು 3ನೇ ಮದ್ವೆ ಮಾಡ್ಕೊಂಡಿದ್ದಾನೆ ಅಂತ ನನಗೆ ಗೊತ್ತಾಯ್ತೋ ಅವತ್ತೇ ಅವನ ಕೇಳ್ಬೇಕು ಅಂತಿದ್ದೆ. ಅಷ್ಟೊಳಗೆ ಆಪೋಸಿಟ್ ಗ್ಯಾಂಗ್ನವ್ರು ಬಂದು ನನ್ನ ಏಮಾರ್ಸಿ ಅವನ ಅಬೇಸ್ ಮಾಡ್ಕೊಂಡು ಹೊರಟೋದ್ರು. ಆ ಗಂಡ ಅನ್ನೋ ಬಂಡಂಗೆ ಬುದ್ಧಿ ಕಲ್ಸಕ್ಕೆ ಆಗ್ಲಿಲ್ಲ. ಹೆಂಗಸರು ಅಳಬಾರ್ದು. ಅದೇನಿದ್ರು 20ನೇ ಶತಮಾನಕ್ಕೆ ಮುಗ್ದೋಯ್ತು. ಈಗ 21ನೇ ಶತಮಾನ. ಇನ್ಮೇಲೆ ಏನಿದ್ರು ಬರೀ ಗಂಡಸರು ಆಳ್ಬೇಕು. ಅದಕ್ಕೆ ನಾವು ಯಾರು ಸಹಾಯ ತಗೋಬೇಕು ಅಕ್ಕ? ಪೊಲೀಸ್ನವ್ರ ಸಹಾಯ ತಗೊಂಡ್ರೆ ಯಾವ ಕೆಲಸನೂ ಆಗಲ್ಲ. ಹೆಂಗಸರಿಗೆ ಚಿತ್ರಹಿಂಸೆ ಕೊಡೋ ಗಂಡಸರು ಎಲ್ಲಾ ಕಡೆ ಹುಟ್ಕೊಂಡಿದ್ದಾರೆ. ಹಾಗಾದ್ರೆ ಇವನ್ನ ಹೇಗ್ ರಿಪೇರಿ ಮಾಡೋದು? ನನ್ನ ಮಕ್ಕಳಿಗೆ ನೈಸಾಗಿ ಮಾತಾಡಿದ್ರೆ ರಿಪೇರಿ ಆಗಲ್ಲ. ಅವರು ಅವ್ರಿಗೇನಿದ್ರು ಎತ್ತಾಕೊಂಬಂದು ಚೆನ್ನಾಗಿ ಗ್ರೂಪ್ ಬೇಕು. ಅದೇ ನಮ್ಮ ಗ್ಯಾಂಗಿನ ಪರಮ ಗುರಿ. ಓಕೆ ಅಕ್ಕ, ನಮಗಾದ ಅನ್ಯಾಯ ಬೇರೆ ಯಾರಿಗೂ ಆಗ್ಬಾರ್ದು. 6ನೇ ಕ್ರಾಸ್ ಅಲ್ಲಿ ಪಾಂಡುರಾಜ ಅಂತ ಒಬ್ಬ ಇದ್ದಾನೆ. ಅವನ ಫೋಟೋ. ನನ್ನ ಮಗ ಹೆಂಡತಿಗೆ ತುಂಬಾ ಚಿತ್ರಹಿಂಸೆ ಕೊಡ್ತಿದ್ದಾನಂತೆ. ಅವನ್ನ ಎತ್ತಾಕೊಂಬನ್ನಿ, ಚೆನ್ನಾಗಿ ಗ್ರೂಪನ. ನಾನ್ ನಿಮ್ ಹತ್ರ ಡೈಲಿ ಮನಿ ಕೇಳ್ತೀನ? ಇಲ್ವಲ್ಲ. ಮಂತ್ಲಿ ಒಂದ್ಸಲ ಮನಿ ಕೇಳ್ತೀನಿ, ಅದನ್ನು ಕೊಡಲ್ಲ ಅಂದ್ರೆ ಹೇಗೆ? ನಾನು ಪ್ರತಿ ತಿಂಗಳು ದುಡ್ಡಿಲ್ಲ ಅಂತ ಹೇಳ್ತೀನ. ಇಲ್ಲ, ಮತ್ತೆ 1 ತಿಂಗಳು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಅಂದ್ರೆ ಹೇಗೆ? ನಾನ್ ಅಡ್ಜಸ್ಟ್ ಮಾಡ್ಕೋಬಹುದು, ಆದ್ರೆ ಈ ವೆದರ್ಗೆ ನನ್ ಗ್ಲಾಮರ್ ಅಡ್ಜಸ್ಟ್ ಆಗ್ಬೇಕಲ್ಲ. ಹೊರಗಡೆ ಹೋಗಿ ಒಳಗಡೆನೆ ಇದು ನಾನು ನೋಡ್ತಾ ಇರಿ, ನಿಮ್ಮ ಗ್ಲಾಮರ್ಗೂ ಒಂದು ಫೆದರ್ ಬರುತ್ತೆ. ಇಂಥ ಗಿಲಿಟಿನ್ ಮಾತೆಲ್ಲ ನನ್ನ ಹತ್ರ ನಡೆಯಲ್ಲ. ನಾನ್ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು, 300 ರೂಪಾಯಿ ಕೊಡಿ. ಬನ್ನಿ. ಹಿತ್ಲಲ್ಲಿ ದುಡ್ಡಿನ ಗಿಡ ಹಾಕಿದ್ದೀನಿ ನಾನು ನೋಡಿ. What are you talking nonsense? ಮತ್ತಿನ್ನೇನ್ರಿ ನೀವು ಕೇಳ್ದಾಗೆಲ್ಲ ಕಿತ್ತಿ ಕೊಡೋದಕ್ಕೆ ನಾನೇನು ದುಡ್ಡಿನ ಗಿಡನ ಹಾಕಿದ್ದೀನಿ. ಈಗೇನು ದುಡ್ಡು ಕೊಡ್ತೀರೋ ಇಲ್ವೋ? ನೀವು ತಿಪ್ಪಲಾಗ ಹಾಕಿದ್ರು ನನ್ನ ಹತ್ರ ದುಡ್ಡಿಲ್ಲ. ಇದೇ ರೀತಿ ಜಾಸ್ತಿ ಮಾತಾಡ್ತಾ ಇದ್ರೆ ಏನಾದ್ರೂ ಬಿಟ್ಟು ರಿಪೇರಿ ಮಾಡಿಸ್ಬೇಕಾಗತ್ತೆ. ನನ್ನ ಮೇಲೆ ರೌಡಿಗಳನ್ನ ಚೂ ಬಿಡ್ತೀರಾ? ಗೊತ್ತು ತಾನೆ ನಾನು ಯಾರು ಅಂತ. ಈ ಪಿರಂಗಿ ಬರುತ್ತಲ್ಲ, ಪಿರಂಗಿ ಹಿಂದೊಂದು ತೂತು ಮುಂದೊಂದು ತೂತು, ಎಡಗೈಯಿಂದ ಮದ್ದ ನಿಕ್ಕಿ ಬಲಗೈಯಿಂದ ಬೆಂಕಿಯ ನಿಕ್ಕಿ ಢಮಾರೆನಿಸಿ ಶತ್ರುಗಳ ಮುಂಡವನ್ನ ಚೆಂಡಾಡಿದ ವಂಶದ ಮಗ ನಾನು. ನನ್ನ ಸುದ್ದಿಗೆ ಏನಾದ್ರೂ ಬಂದ್ರೆ ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ. ಪಾಂಡುರಂಗ, ಅದು ಯಾರೋ ಮಾಡಿದ್ದನ್ನ ನಾನೇ ಮಾಡಿರೋ ರೇಂಜ್ಗೆ ಕೊಚ್ಕೊಳ್ಚಲ್ಲ. ನಿನ್ನ ಹೊಡೆಯೋದಿಕ್ಕೆ ರವಟಿಗಳು ಬೇಡ ಕಣೋ, ನಾನೇ ಸಾಕು. ಅಂದ್ರೆ ಹಾರ್ಕೊಂಡು ಹೋಗ್ಬಿಡ್ಬೇಕು. ಅಯ್ಯೋ ಕತ್ತೆ ಬಡುವಂತೊಂದು. ನಾನ್ ಹಾಕಿರೋ ಅನ್ನ ತಿಂದು ಬಿದ್ದಿರೋ ನಾಯಿ ನೀನು ನನಗೆ ಉಟ್ಕೊಂತೀಯ. ರತ್ತೋ ಬಿತ್ತೋ ನಾನು ಸುಮ್ಮನಿರಲ್ಲ ಕಣೆ. ಜಾತಿ ಅಂತ ಏಕವಚನದಲ್ಲಿ ಕರಿಬೇಡಿ. ಹೋಗಿ ಬನ್ನಿ ಅಂತ ಮರ್ಯಾದೆ ಕೊಟ್ಟು ಮಾತಾಡ್ಸಿ. ಟಿಪಿಕಲ್ ಇಂಡಿಯನ್ ಹಸ್ಬೆಂಡ್ ತರ ಬಿಹೇವ್ ಮಾಡಬೇಡಿ. ಬೌನ್ಸಿಂಗ್ ಬಾಯ್ ಫ್ರೆಂಡ್ ತರ ಗಿರಿ. ಅಂತ ಹೇಳಲ್ಲ, ದುಡ್ಡು ಕೊಡಲ್ಲ. ಅದೇನ್ ಮಾಡ್ತಿರೋ ಮಾಡ್ಕೊಳ್ಳಿ ಹೋಗಿ. ಹೊಡೆದಿದ್ದೆನಗಲ್ಲ, ಯಾರಿಗಂತ ಅರ್ಥ ಆಯ್ತಾ? ಅಂತ ಹೇಳು, ಇನ್ನೂ ಒಂದು ಕೊಡ್ತೀನಿ. ಬೇಡ ಅರ್ಥ ಆಯ್ತು. ಆ ಪಾಂಡುರಾಜನ್ ಫೋಟೋ ಕೊಡು. ಇಲ್ಲೇ ಕೈಯಲ್ಲಿತ್ತು, ಎಲ್ಲೋದ್ರು ಆಯ್ತಪ್ಪ. ಏಯ್ ಕರ್ಮ ಕಾಂಡ, ಈಗ ಏನಪ್ಪ ಮಾಡೋದು? ಈಗ ಅವನು ಹುಡ್ಕೋದ್ ಹೆಂಗೆ? ಪಾಂಡುರಾಜ ಇದೇ ಕ್ರಾಸ್ ನಲ್ಲಿ ಇರ್ತಾನೆ ಅಂತಂದ್ರೆ ಇಡೀ ಏರಿಯಾಗೆ ವರ್ಲ್ಡ್ ಫೇಮಸ್ ಆಗಿರ್ಬೇಕು. ಯಾರಾದ್ರೂ ಕೇಳಿದ್ರೆ ಆಯ್ತಪ್ಪ. ಏಯ್ ಆ ಫೋಟೋ ಬೇರೆ ಇಷ್ಟೇ ಇಟ್ಟಿತ್ತು, ಅವ್ನ ಮುಖ ಕೂಡ ನಾಪ್ಕ ಇಲ್ಲ. ಅವ್ನೆಲ್ಲಾದ್ರೂ ಎದುರುಗಡೆ ಬಂದಿದ್ರೆ ಆ ಫೋಟೋ ನೋಡಿ ಅವ್ನ ಮುಖ ನೋಡಿ ಕಂಪೇರ್ ಮಾಡಿ ಎತ್ತಾಕೊಂಡು ಹೋಗ್ಬೋದಿತ್ತು. ಪಾಂಡುರಾಜ ಅನ್ನೋ ಹೆಸರು ಗೊತ್ತಿದೆ ಅಲ್ವಾ ನಮ್ಗೆ? ಯಾರನ್ನಾದ್ರೂ ವಿಚಾರಿಸಿದ್ರೆ ಆಯ್ತು. ಬಾ. ಎಕ್ಸ್ಕ್ಯೂಸ್ ಮೀ, ನೀವು ಪಾಂಡುರಾಜನ? ಅಲ್ಲ, ನಾನು ನಾಗರಾಜ. ಪಾಂಡುರಾಜ ಎಲ್ಲಿ ಸಿಗ್ತಾರೆ? ಮಹಾಭಾರತ ಕಥೆಯಲ್ಲಿ ಬರ್ತಾನೆ, ಕುಂತಿ ಫೋನ್ ಮಾಡಿ ಕೇಳ್ಕೊಳ್ಳಿ. ನಮ್ಗೆ ಪುರಾಣದ ಕ್ಯಾರೆಕ್ಟರ್
ಬಿಟ್ರು ಬೇಡ. ಈ ಕ್ರಾಸಲ್ಲಿ ಒಬ್ಬ ಪಾಂಡುರಾಜ ಅಂತಿದಾನಲ್ಲ, ಅದೇ ಹೆಂಡತಿಗೆ ವಿಪರೀತ ಕಾಟ ಕೊಡ್ತಾನಲ್ಲ, ಅವ್ ನಿಮಗೆ ಗೊತ್ತಾ? ಅವನೇ ಪುಣ್ಯ ಅಂತ ನನ್ನ ಎತ್ತಿ ನನಗೆ ಹೊಡಿತಾಳೆ. ಇಲ್ಲಾಂದ್ರೆ ನಾನ್ ಮಕ್ಕ ಹೊಡಿತೀನಿ. ಒಳ್ಳೆ ಹೆಂಗಸರು ಸಾಮ್ರಾಜ್ಯ ಆಯ್ತಲ್ರಿ. ನಾನು ಯಾರಿಗೂ ಹೆದ್ರಲ್ಲ, ಬೆದ್ರಲ್ಲ, ಜಗ್ಗಲ್ಲ, ಕುಗ್ಗಲ್ಲ. ಏ ಕಮಲ, ನನಗೆ ಯಾಕೋ ಇವನೇ ಪಾಂಡುರಾಜ ಅನಿಸ್ತಿದೆ ಕಣೆ. ಹೆಂಡತಿನ ಬೈಕೊಂಬರ್ತಿದ್ದಾನೆ ಅಂತಂದ್ರೆ ಇವನೇ ಇರ್ಬೇಕು. ತೆಗೆದು ಹಾಕ್ಬಿಡ್ತೀನಿ. ಸರ್ ನಮಸ್ಕಾರ. ಯಾವ ನಾಯಿಗೆ ಬೇಕ್ರಿ ನಿಮ್ಮ ನಮಸ್ಕಾರ? ನೋಡಕ್ಕೆ ಅಂತಾನೆ ಬಂದ್ವಿ. ನೋಡಿದಾಯ್ತು ತಾನೆ, ಜಾಗ ಖಾಲಿ ಮಾಡಿ. ನೀವು ಪಾಂಡುರಾಜ ತಾನೆ? ಪಾಂಡುರಾಜನು ನಾನೇ, ಪಾಂಡು ಕಿಂಗು ನಾನೇ. ಏನಿವಾಗ ನಿಜವಾಗ್ಲೂ ಪಾಂಡುರಾಜನ? ಒಂದು ಸಲ ಆಡಿದ ಮಾತನ್ನ ಪದೇ ಪದೇ ಆಡೋ ಅಭ್ಯಾಸ ನನಗಿಲ್ಲ. ನಮಗೂ ಅಷ್ಟೇ, ಒಂದ್ಸಲಿ ಕನ್ಫರ್ಮ್ ಮಾಡ್ಕೊಂಡಿದ್ಮೇಲೆ ಮತ್ತೆ ಮತ್ತೆ ಕನ್ಫರ್ಮ್ ಮಾಡ್ಕೊಳ್ಳೋ ಹ್ಯಾಬಿಟ್ ನಮ್ಗಿಲ್ಲ. ಎಕ್ಸ್ಕ್ಯೂಸ್ ಮೀ, ಈ ₹1 ನಿಂದೇನಾ? ಮಿಸ್ ಆಗಿರೋ ₹1 ನಂದೆ. ಕೊಟ್ಟಾಕಿ ಹೊಡಿತಿದ್ರಲ್ಲ ನೀವೇ ಅಂತ ಗಂಡಸ್ರಿ. ಹೆಂಡತಿ ಮಾತನ್ನ ಕೇಳ್ತೀಯೋ ಇಲ್ವೋ? ಅದು ಏನಾಯ್ತು ಅಂದ್ರೆ ಏಯ್ ವಿಮಲಾ, ಆ ಸ್ಪೆಷಲ್ ಸಕ್ಕರೆ ಪುಡಿ ಇದೆಯಲ್ಲ ಅದನ್ನ ತಗೊಂಡ್ ಬಾ. ಬಾಯಿಗೆ ಹಾಕೋಣ. ಹೆಂಡತಿ ಮಾತು ಕೇಳಿದಿದ್ರೆ ನಿನ್ ಬಾಯಿ ಖಾರದ ಪುಡಿ ಹಾಕ್ತಿದ್ನಾ? ನೀರು ಬೇಕಾ? ನೀರು ಮಗನೇ, ನಿಮ್ಮಂತ ಗಂಡಸರಿಗೆ ಹೆಣ್ಮಕ್ಳನ್ನ ಗೋಳೈಕೊಳ್ಳದೆ ಒಂದ್ ಚಟ ಆಗೋಗ್ಬಿಟ್ಟಿದೆ. ಹೆಂಡತಿ ಆದವಳಿಗೆ 2 ಏಟ್ ಹಾಕಿದ್ರೆ ಅವಳು ನಿಮ್ ಕಾಲ್ ಇಟ್ಕೊಂಡು ದಯವಿಟ್ಟು ನನ್ನನ್ನು ಕ್ಷಮಿಸಿ, ಇನ್ಮೇಲೆ ನಾ ತಪ್ಪು ಮಾಡಲ್ಲ, ನಿಮ್ ದಾರಿಗೆ ಬರ್ತೀನಿ ಅಂತ ನಿಮ್ ದಾರಿಗೆ ಬಂದ್ಬಿಡ್ತಾಳೆ. ಆದ್ರೆ ಅವಿವೇಕಿ ಆತ ನಿಮ್ಮಂತ ಗಂಡಸರು ನೀವ್ ಆಡಿದ್ದೆ ಆಟ ಅನ್ಕೊಳ್ತೀರಾ? ಏನಂತೆ? ಏನಾದ್ರು ಬಾಯ್ಬಿಟ್ನಾ? ಎಷ್ಟು ಹೊಡೆದ್ರು ಬಾಯೇ ಬಿಡ್ತಿರೋ ಸಣ್ಣ ಇದ್ರು ಭಾರಿ ಚೂಟಿ, ಮೈಯಲ್ಲೆಲ್ಲ ಬರೀ ಮೂಳೆನೇ ತುಂಬಿಕೊಂಡಿದ್ದಾನೆ. ಮೂಳೆ ಮನುಷ್ಯ. ಯಾರ್ರೀ ನೀವು? ಯಾಕ್ರಿ ನನಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ದೀರಾ? ಯಾರ ನಾವು? ಹೆಂಡತಿಯರಿಗೆ ಟಾರ್ಚರ್ ಕೊಡೋ ನಿನ್ನಂತ ಗಂಡಸರನ್ನ ಎತ್ತಾಕೊಂಬಂದು ಚೆನ್ನಾಗಿ ರುಬ್ಬೋದೆ ನಮ್ ಗ್ಯಾಂಗಿನ ಕೆಲ್ಸ. ನಾನು ಭವಾನಿ, ಇವಳು ಕಮಲ, ಅವಳು ವಿಮಲಾ. ನನ್ನಂತ ಪಾಪದವನ್ನ ಯಾಕ್ರಿ ಕರ್ಕೊಂಡು ಬಂದ್ರಿ? ಪತ್ನಿ ಪೀಡಿತರನ್ನ ಬಲಿ ಹಾಕೋದೇ ನಮ್ ಗುರಿ. ಹೆಂಡತಿರ್ ಮಾತು ಕೇಳ್ಬೇಕು. ಮದುವೆ ಆದ ದಿನದಿಂದ ನಾನು ಅದನ್ನೇ ಮಾಡ್ತಿರೋದು. ಏನು? ನೀನು ನಿನ್ ಹೆಂಡತಿ ಮಾತನ್ನ ಕೇಳ್ತೀಯಾ? ಅವ್ರ ಮಾತು ಕೇಳಿ ಕೇಳಿನೇ ನನ್ನ ಗತಿ ಈ ರೀತಿ ಆಗಿರೋದು. ನಮ್ಮ ಮನೆಯಲ್ಲಿರೋ ಏಕೈಕ ಗಂಡಸು ಅಂದ್ರೆ ನನ್ನ ಹೆಂಡತಿನೇ. ಮತ್ತೆ ಸುಳ್ಳು ಹೇಳ್ತೀಯಾ? ನಾನು ಫೋನಲ್ಲಿ ಮಾತಾಡ್ಕೊಂಡ್ ಬರ್ತೀನಿ, ಅಲ್ಲಿವರೆಗೂ ಈ ನನ್ನ ಮಗನ್ಗೆ ಚಾರ್ಜ್ ಮಾಡಿ. ಹಲೋ, ಭವಾನಿ ಸ್ಪೀಕಿಂಗ್. ಹಾ, ನಿನ್ ಗಂಡ ಪಾಂಡ್ರಾಜನ ಎತ್ತಾಕೊಂಬಂದು ಚೆನ್ನಾಗಿ ರುಬ್ತಾ ಇದೀವಿ. ಆದ್ರೆ ನನ್ನ ಮಗ ಎಷ್ಟು ರುಬ್ಬಿದ್ರು ಬಾಯ ಬಿಡಲ್ಲ ಅಂತಾನೆ. ಏನ? ನಿನ್ ಗಂಡ ಪಾಂಡ್ರಾಜ ನಿಮ್ಮ ಮನೇಲೆ ಇದಾನ? ನಾವ್ ಎತ್ತಾಕೊಂಬಂದಿರೋದು ಬೇರೆಯವನ್ನ. ಒಂದ್ ನಿಮಿಷ, ನಾನು ಆಮೇಲೆ ಮಾಡ್ತೀನಿ. ಯಾಕಕ್ಕ, ಇನ್2 ನಿಮಿಷ ಆಗಿದ್ರೆ ಇವನ್ನ ಎತ್ತು ಬಿಡ್ತಿದ್ದೆ. ಅಯ್ಯೋ, ನಾನು ಹೇಳಿದ್ದು ಪಾಂಡ್ರಾಜನ ಎತ್ತಾಕೊಂಬನ್ನಿ ಅಂತ. ನೀವು ಯಾರು ಬೇರೆಯವನ್ನ ಎತ್ತಾಕೊಂಬಂದಿದ್ದೀರಾ? ಪಾಂಡುರಾಜ. ನಾನು ಪಾಂಡ್ರಾಜ ಅಲ್ಲ, ನಾನು ಪಾಂಡ್ರಂಗ ಗಂಡುಗಲಿ. ಅದೆತ್ತಿದ್ರೋದು ಇದೆತ್ತಿದ್ರಿದ್ದು. ಇವಾಗ ಸದ್ಯಕ್ಕೆ ಯಾವುದು ಎತ್ತಕ್ಕಾಗ್ತಾ ಇಲ್ಲ. ನಾವ್ ಕೇಳ್ದಾಗ ಯಾಕೋ ಪಾಂಡುರಾಜ ಅಂತ ಒಪ್ಕೊಂಡಿ? ಅದು ನಾನು ಸಿಟ್ಟಲ್ಲಿದ್ನ, ಅದಕ್ಕೆ ಹಾಗೆ ಹೇಳ್ದೆ. ನೋಡಪ್ಪ, ನಮಗ್ ಬೇಕಾಗಿರೋದು ಪಾಂಡುರಾಜ ಅಂತ. ಅವನು 6ನೇ ಕ್ಲಾಸಲ್ಲಿ ಇದ್ದೇನೆ. ನೀನು ಹೋಗ್ಬೋದು. ಅದು ಹೇಗೆ ಕಳಿಸ್ತೀರಾ? ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಯಾಕೋ ಬಂದ್ಬಿಡ್ತಾ ಇದೀಯಾ? ಭವಾನಿಯಕ್ಕ, ನೀವು ನಮ್ಮ ಮನೆಗೆ ಬಂದು ನನ್ನ ಪರಿಸ್ಥಿತಿನ ನೋಡಿ ನನ್ನ ಹೆಂಡತಿ ನನಗೆ ಎಷ್ಟು ಕಾಟ ಕೊಟ್ಟಿದ್ದಾರಂತ ನಿಮ್ಗೆ ಗೊತ್ತಾಗತ್ತೆ. ಏನು? ನಿನ್ನ ಹೆಂಡತಿ ನಿನಗೆ ಕಾಟ ಕೊಡ್ತಿದ್ದಾಳ? ಬೆಡ್ರೂಮ್ ಅಲ್ಲಿ ನೋ ಅಡ್ಮಿಷನ್ ಬೋರ್ಡ್ ಹಾಕಿದ್ದಾರೆ. ಗಂಡನಿಗೆ ನೋ ಅಡ್ಮಿಷನ್ ಬೋರ್ಡ? ಬೆಡ್ರೂಮಿಗೆ ಕಾಲಿಟ್ರೆ ಸಾಕು,
ಕತ್ತಿಡ್ದು ಆಚೆ ತಪ್ತಾರೆ. ಮೆಟ್ಲ ಕೆಳಗೆ ಚಾಪೆ ಹಾಸ್ಕೊಂಡು ಮಲ್ಗಿ 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 ನನಗೂ ಸಾಕಾಗಿ ಹೋಗಿದೆ. ಕಣ್ಣೀರಲ್ಲಿ ಕೈ ತೊಳೆಯೋಣ ಅಂದ್ರೆ ಕಣ್ಣೀರು ಬತ್ತಿ ಹೋಗಿದೆ. ಸಾರಿ ಮಿಸ್ಟರ್ ಪಾಂಡ್ರಂಗ, ಇಷ್ಟೊಂದು ಟಾರ್ಚರ್ ಕೊಡೋ ಹೆಂಡತಿಯರು ಇರ್ತಾರಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಅದಕ್ಕೆ ನಾ ಹೇಳಿದ್ದು, ಭವನೇಕ ನಮ್ಮ ಮನೆಗೆ ಬಂದು ನನ್ನ ಹೆಂಡತಿಗೆ ಬುದ್ಧಿ ಕಲಿಸಿ. ನನ್ನಂತ ಎಷ್ಟೋ ಅಮಾಯಕ ಗಂಡಸರು ಪಡಬಾರ್ದು ಕಷ್ಟಪಡ್ತಾ ಇದ್ದಾರೆ. ಎಲ್ಲಿ ಹೇಳ್ಕೊಂಡ್ರೆ ಮರ್ಯಾದೆ ಹೋಗುತ್ತೆ ಅಂತ ತೆಪ್ಪಗಿದ್ದಾರೆ. ಭವಾನಿ ಅಕ್ಕ ಈಗ ಏನ್ ಮಾಡೋಣ? ಅಯ್ಯೋ, ಹಾಗಂತ ನಾವು ಸಹಾಯ ಮಾಡಕ್ಕಾಗತ್ತೇನೆ? ನಾವೇನಿದ್ರು ಮಹಿಳೆಯರಿಗಾಗೋ ಅನ್ಯಾಯದ ವಿರುದ್ಧ ಹೋರಾಟ ಮಾಡಕ್ ಮಾತ್ರ. ಇರ್ಬೋದು ಅಕ್ಕ, ಗಂಡಸರ ಪರಿಸ್ಥಿತಿನ ಅಧ್ಯಯನ ಮಾಡಿ ಸತ್ಯ ಏನು ಅಂತ ತಿಳ್ಕೊಂಡು ಅವ್ರಿಗೆ ನ್ಯಾಯ ಕೊಡ್ಸೋದು ಧರ್ಮ ಅಲ್ವಾ? ಸರಿ ಸರಿ, ನಾನು ಬರ್ತೀನಿ, ನೀನೇನು ಹೋಗು. ಅಕ್ಕ, ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ ಅಕ್ಕ. ನನ್ನ ಪ್ರಾಬ್ಲಮ್ನ ನೀವೇ ಸಾಲ್ವ್ ಮಾಡಬೇಕು. ಇಲ್ಲಾಂದ್ರೆ ನನ್ನ ಸಾವಿಗೆ ನೀವೇ ಕಾರಣ ಅಂತ ಚೀಟಿ ಬರೆದಿಟ್ಟು ನಿಮ್ಮನೆ ಹೊಸಲಲ್ಲೇ ಪ್ರಾಣ ಬಿಟ್ಬಿಡ್ತೀನಿ. ನನ್ನ ಹೆಸರಿಗೆ ಲಂಗ ತೊಡ್ಸಿದ್ಮೇಲೆ ಇನ್ನು ಗಂಡು ಗೊಲಿ ಒಂದು ಏನು ಬಂತು, ಅದೇನು ಹೇಳಿ. ಏನು ಯಜಮಾನ್ರೆ, ನಿಮ್ಮ ನೋಡ್ತಾ ಇದ್ರೆ ಯಾರೋ ಚೆನ್ನಾಗಿ ತದ್ಕಿ ತಬ್ಲಾ ಬಾರಿಸಿ ಕಳ್ಸಿರೋ ಆಗಿದೆ. ರಾಂಗ್ ಅಡ್ರೆಸ್ಸು ಕಣೆ. ನಾನು ರಾಂಗ್ ಪರ್ಸನ್ ಅಂತ ಗೊತ್ತಿಲ್ಲದೆ ಚೆನ್ನಾಗಿ ತೊದಕ್ ಬಿಟ್ರು. ಅದ್ ಯಾರಂತ ಹೇಳಿ ಯಜಮಾನ್ರೆ, ನಾನು ಹೋಗಿ ಅವ್ರ ಬುರುಡೆಗೆ ಬಿಸಿನೀರು ಕಾಯಿಸ್ಬಿಡ್ತೀನಿ. ಎಲ್ಲ ಈಗಲೇ ಆಗಬೇಕೇನೆ. ಸ್ವಲ್ಪ ಹೊತ್ತು ಸುಧಾರಿಸ್ಕೊಡ್ತೀನಿ, ಆಮೇಲೆ ಒಂದೊಂದೇ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಎಲ್ಲ ಆರಾಮ್ ಹೋಗಿ ಆಮೇಲೆ ಬಂದು ಮಾತಾಡ್ಸೋಣ. ರಾಜ್ಯವರೇ, ಪಾಂಡ್ರಂಗ ನೀವಿದ್ದಾಗ ಮಾತ್ರ ನಮ್ಮನ್ನ ಚೆನ್ನಾಗಿ ಮಾತಾಡ್ತಾನೆ. ನೀವಿರ್ಲಿಲ್ಲ ಅಂದ್ರೆ ನಾನು ಆಗ್ಲೇ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು, 3,000 ರೂಪಾಯಿ ಕೊಡಿ ಅಂದ್ರೆ ನನಗೆ ಕೊಟ್ಟಿಲ್ಲ. 2 in 1 ಡಬ್ಬೈ. ಹಬಿ, ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು, 3,000 ರೂಪಾಯಿ ಕೊಡಿ ಅಂದ್ರೆ ನನಗೆ ಕೊಟ್ಟಿಲ್ಲ. ಬೈಕೊಂಡು ಹೋಗ್ತೀರೇನ್ರಿ ನನ್ನ? ಅಷ್ಟು ಸಾಲದು ಅಂತ ಈ ಹುಡುಗ ಪಾಕೆಟ್ ಮನಿ ಕೇಳಿದ್ರೆ ಆ ಹುಡುಗನ ಮೇಲೆ ಕೈ ಮಾಡ್ತೀರೇನ್ರಿ? ಇವನು ಹುಡುಗನೇನ್ರಿ, ಮುದಿಗೂಬೆ. ಜಾಜಿಯವ್ರೆ, ನಿಮ್ ಮುಂದೆ ಹೇಗೆ ಗೇಲಿ ಮಾಡ್ತಾನೆ ಅಂತ. ಗೂಬೆ ಅಂತ ಯಾಕೊಂತ ಗೂಳಿ ಅಂತನೋ. ನೀನ್ ಈ ಮನೆ ಯಜಮಾನ ಅಂದ್ಮೇಲೆ ಪಾಕೆಟ್ ಮನಿ ಕೊಡೋದು ನಿನ್ನ ಕರ್ತವ್ಯ. ಕೊಡೋದಿಕ್ಕಾಗಲ್ಲ ಅಂದ್ಮೇಲೆ ಶರ್ಟು ಪ್ಯಾಂಟಿಗೆ ಯಾಕೋ ಪಾಕೆಟ್ ಇಡ್ಸಿದ್ಯಾ, ಕಟ್ ಮಾಡಿಸ್ಬಿಡು. ಚಿಪ್ಪರ್ಲಾಗ ಹಾಕಿದ್ರು ನಯ ಪೈಸೆ ಕೊಡಲ್ಲ. ಅದೇನು ಮಾಡ್ತೀವಿ ಮಾಡ್ಕೊ. ರಾಜಿಯವ್ರೆ, ಏನ್ರಿ, ಮದುವೆ ಆದಾಗಿಂದ ಇಲ್ಲಿವರೆಗೆ ಬರೀ ಚಿತ್ರಹಿಂಸೆ ಕೊಡೋದೇ ಆಗೋಯ್ತು. ಒಂದಿನಾದ್ರೂ ಪ್ರೀತಿಯಿಂದ ಮಾತಾಡಿದ್ರೇನ್ರಿ? ಹಲೋ, ಎಕ್ಸ್ಕ್ಯೂಸ್ ಮೀ. ಪ್ರೀತಿ ಗೀತಿ ಇತ್ಯಾದಿ ಎಲ್ಲ ನಮ್ಮ ಹತ್ರ ನಡೆಯಲ್ಲ. ನಾನು ಮುಂಚೆಯಿಂದನೂ ಇರೋದು ಹೀಗೆ, ಮುಂದೆನೂ ಹೀಗೆ ಇರ್ತೀನಿ. ಯಾಕ್ರಿ ನನ್ನ ಮದುವೆ ಆದ್ರಿ? ನಾನು ನಿಮ್ಮನ್ನ ಮದ್ವೆ ಆಗಿಲ್ಲ, ನೀವೇ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿರೋದು. ಹೆಂಡತಿ ಅಂತ ಕಟ್ಕೊಂಡ್ಮೇಲೆ ಹೆಂಡತಿನ ನಿಭಾಯಿಸೋ ತಾಕತ್ತು ನಿಮ್ಗಿರ್ಬೇಕು. ಅಂಡರ್ಸ್ಟ್ಯಾಂಡ್? ಐ ಥಿಂಕ್ ಯು ಬೆಟರ್ ಅಂಡರ್ಸ್ಟ್ಯಾಂಡ್. ರಾಜಿಯವ್ರೆ, ಸಾಕು ಬಿಟ್ಬಿಡಿ. ಇಲ್ಲ ಅಂದ್ರೆ ಆ ಪಾತ್ರೆ ಪಾಲಿಶೋ ಇಲ್ಲ ರಂಗತ್ತೇನೋ ಇನ್ ಸಪೋರ್ಟಿಗೆ ಬಂದ್ಬಿಡ್ತಾರೆ. ಯಾರು ಬಂದು ಇನ್ಫ್ಲೂಯೆನ್ಸ್ ಮಾಡಿದ್ರು ಐ ಡೋಂಟ್ ಕೇರ್. ನಾನು ನನ್ನ ಹಬಿನ ಹೀಗೆ ನೋಡ್ಕೊಳ್ಳೋದು. ನೀವೇನಾದ್ರೂ ಜಾಸ್ತಿ ಮಾತಾಡಿದ್ರೆ ಲಟ್ಟಣ್ಗೆ ಚೆನ್ನಾಗಿ ಲಟ್ಸಿ ಚಪಾತಿ ಮಾಡ್ಬಿಡ್ತೀನಿ. ನಮ್ಮ ಹೋರಾಟ ಬರೀ ಒಂದ್ ಸೈಡ್ ನಡೀತಾ ಇದೆ. ಪ್ರಪಂಚದಲ್ಲಿ ಎಲ್ಲೂ ನಡೀದೇ ಇರೋ ಘೋರ ಅನ್ಯಾಯ ಈ ಮನೇಲಿ ನಡೀತಾ ಇದೆ. ಪಾಪ ಪಾಂಡ್ರಂಗ ಮದುವೆ ಆಗಿ 6 ವರ್ಷ ಆದ್ರೂ ಇನ್ನೂ ಹನಿಮೂನೇ ನೋಡಿಲ್ಲ. ಒಳ್ಳೆ ಗಂಡನಿಗೆ ಇಂಥ ಕೆಟ್ಟ ಹೆಂಡ್ತಿನ. ನನಗಂತೂ ಅವನ ಚಿತ್ರ ಹಿಂಸೆ ಅನುಭವಿಸೋದನ್ನ ನೋಡಕ್ಕಾಗ್ತಿಲ್ಲ. ನನಗೆ ಅಳು ಬರ್ತಾ ಇದೆ. ನೀನು ಭಾವೋದ್ವೇಗ ಒಳಗಾಗಬೇಡ, ಕಂಟ್ರೋಲ್ ಮಾಡ್ಕೋ. ನಮ್ಮ ಉದ್ದೇಶ ಏನಿದ್ರು ಹೆಂಗಸರಿಗೆ ಕಿರುಕುಳ ಕೊಡೋ ಗಂಡಸನ್ನ ಹಿಡಿದು ಮಟ್ಟ ಹಾಕೋದು ಅಷ್ಟೇ. ಹಾಗೇನಾದ್ರೂ ಮಾಡಿದ್ರೆ ದೇವ್ರು ಕೂಡ ಮೆಚ್ಚಕ್ಕಿಲ್ಲ. ನಾನೇನಿದ್ರು ಪಾಂಡ್ರಂಗನಿಗೆ ಹೆಲ್ಪ್ ಮಾಡೇ ಮಾಡ್ತೀನಿ. ನೋಡಿ, ಇಷ್ಟು ದಿನ ನೀವು ನನ್ನ ವಿರುದ್ಧ ಮಾತಾಡಿಲ್ಲ, ಈಗಲೂ ನನ್ನ ಸಹಾಯಕ್ಕೆ ಇರ್ತೀರ ಅನ್ಕೊಂತೀನಿ. ಏನಂತೀಯ? ನೀನು ಯಾವತ್ತಾದ್ರೂ ನೋ ಅಂದಿದೀವ ಅಕ್ಕ, ಇದಕ್ಕೂ ಎಸ್. ನೀನೇನಂತೀಯ? ಇದು ಒಂದು ಕೇಸಲ್ಲಿ ಗಂಡಂಗೆ ಸಪೋರ್ಟ್ ಮಾಡ್ತೀನಿ ಅಷ್ಟೇ. ಹಲೋ, ಈ ಮನೆ ಯಜಮಾನಿ ಯಾರು? ನಾನೇ. ಐ ಆಮ್ ಜಾಜಿ ಚಂಬಂದಿನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ನೀವ್ಯಾರು? ಚಂದ ಕೇಳಕ್ ಬಂದಿರೋರಾ? ನಾನು
ನಾನು ಭವಾನಿ, ಇವಳು ಕಮಲ, ಇವಳು ವಿಮಲ. ನಮ್ದೇ ಅದೊಂದು ಸಂಘ ಇದೆ. ಇಷ್ಟರೇ ಶುರು ಆಗುತ್ತೆ ತಬಲ. ನಿಮ್ ಸಂಘಕ್ಕೆ ಸ್ಪೀಚ್ ಮಾಡೋದಕ್ಕೆ ನಾನ್ ಬರ್ಬೇಕಾ? ಹಬಿ, ನಾನ್ ಬ್ಯೂಟಿ ಪಾರ್ಲರ್ ಹೋಗ್ಬೇಕು, 3,000 ರೂಪಾಯಿ ಕೊಡಿ, ಯಾವ್ದಾದ್ರು ಫಂಕ್ಷನ್ ಅಲ್ಲಿ ಸ್ಪೀಚ್ ಮಾಡೋದಕ್ಕೆ ಕರೆಯೋದಕ್ಕೆ ಬರ್ತಾರೆ ಅಂತ ಹೇಳ್ದೆ. ನೋಡಿ ಆಗ್ಲೇ ಬಂದ್ಬಿಟ್ಟಿದ್ದಾರೆ. ಸಾಕ್ ನಿಲ್ಸಮ್ಮ, ನಿನ್ ಗಂಡಂಗ್ ಬೈತಿದ್ದಾನ. ಮರ್ಯಾದೆಗೆ ಹೇಳ್ತೀನಿ, ಹೋಗಿ ನಿನ್ ಗಂಡನ ಹತ್ರ ಸಾರಿ ಕೇಳಲೇ. ನನ್ ಟಂಗು ಯಾವತ್ತು ಹೋಲ್ಡ್ ಆಗಲ್ಲ, ಅದು ಯಾವತ್ತಿದ್ರು ಬೋಲ್ಡೆ. ಹೋಗಿ ಸಾರಿ ಕೇಳಲೇ. ನಾನು ನನ್ನ ಹಬಿ ಹತ್ರ ಸಾರಿ ಕೇಳದ ನೆವರ್. ಅಷ್ಟೇ ಅಲ್ಲ, ನೀನೇ ನಿನ್ ಕೈಯಾರೆ ನಿನ್ ಗಂಡಂಗ್ ಸನ್ಮಾನ ಮಾಡ್ಬೇಕು. ನಾನು ನನ್ನ ಹಬಿಗೆ ಸನ್ಮಾನ ಮಾಡೋದ? ಚಿಚಿ ಚಿಚಿ, ಅವ್ರಿಗಿರೋ ಸಮ್ಮಾನನು ಹಾಳು ಮಾಡ್ತೀನಿ. ನೋಡ್ತಾರೆ ಅವ್ರ ಕಿವಿ ಕಿತ್ತು ಹೇಗ್ ಸ್ಪೀಕರ್ ಆನ್ ಮಾಡ್ತೀನಿ ಅಂತ. ಹಬಿ, ಯಾರೋ ಚಿಲ್ಲರೆಗಳನ್ನ ಕರ್ಕೊಂಡ್ ಬಂದು ನನ್ ಮೇಲೆ ಚೂ ಬಿಡ್ತೀರಾ? ನಿಮ್ಮನ್ನ ನಿನ್ನ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲ. ನಿನ್ ಮುಂದೆ ನಿನ್ ಗಂಡನ್ಗೆ ಏನಾದ್ರು ರೋಪ್ ಹಾಕಿದ್ರೆ ನಿನ್ನ ಉದ್ದುದ್ದ ಅಡ್ಡಡ್ಡ ಸೀಳಿ ಉಪ್ಪು ಖಾರ ತುಂಬಿ ಮಾಡಿ ಮೇಲೆ ಒಣಗಾಕ್ತೀನಿ. ನಿನ್ ಹೆಂಡತಿಯಿಂದ ನೀನ್ ಅನುಭವಿಸೋ ಹಿಂಸೆನ ನಾನು ಕಣ್ಣಾರೆ ನೋಡ್ದೆ. ಇದು ಇವಳೊಬ್ಳಿಂದಾನೇ ಸಾಧ್ಯ ಇಲ್ಲ. ಇವಳಿಗೆ ಯಾರೋ ಸಪೋರ್ಟ್ ಮಾಡ್ತಿದ್ದಾರೆ ಅನ್ಸುತ್ತೆ. ನನ್ನ ಹೆಂಡತಿಗೆ 2 ಬಾಲ ಇದೆ, ಅದ್ರಲ್ಲಿ 1 ಬಾಲ ಇದೆ. ವಿಮಲ ನೋಡ್ಕೋ. ಬಿಡ್ತೀನಾ? ಮರ್ಯಾದೆಯಿಂದ ಒಟ್ಟಾಗೋ, ಇಲ್ಲ ಅಂದ್ರೆ ಕಾಲ್ ಕೆಳಗೆ ಹಾಕೊಂಡು ತುಳಿದು ಬಿಡ್ತೀನಿ. ಜಸ್ಟ್ ಅ ಮಿನಿಟ್. ಇವರಿಂದ ನಾನು ನನ್ನ ಹೆಂಡತಿ ಒಂದಾಗೋಕೆ ಆಗ್ತಾ ಇಲ್ಲ. 200 ರೂಪಾಯಿ ಕೊಟ್ಟರೆ ಸಾಕು, ಎಂತ ಮನೆ ಹಾಳು ಕೆಲಸ ಬೇಕಾದ್ರೂ ಮಾಡ್ತಾರೆ. ಈಗ ಆಗ್ತಿದೆ. ನೋಡು, ನೀನೇನು ಬೇಜಾರು ಮಾಡ್ಕೋಬೇಡ. ಇವ್ರನ್ನ ಬೇರೆ ರೀತಿನಲ್ಲೇ ಡೀಲ್ ಮಾಡ್ತೀನಿ. ಪದ್ದು ಪದ್ದು, ಏನ್ ಜಾಜಿ ಅವ್ರೆ? ಇದ್ರಲ್ಲಿರೋ ಒಡವೆಗಳ ಮೇಲೆ ನೀರ್ ಬಿದ್ದು ಫೇಡ್ ಆಗ್ಬಿಟ್ಟಿದೆ. ಹೋಗಿ ಸ್ವಲ್ಪ ಪಾಲಿಶ್ ಮಾಡ್ಸ್ಕೊಂಡ್ ಬರ್ತೀಯಾ? ಅಲ್ಲೇ ನಿಂತ್ಕೊಂಡು ಪಾಲಿಶ್ ಮಾಡ್ಸ್ಕೊಂಡ್ ಬರ್ಬೇಕು. ಪಾಲಿಶ್ ಮಾಡೋ ನೆಪದಲ್ಲಿ ಜಾಸ್ತಿ ಉಚ್ಕೊಂಡ್ಬಿಟ್ರೆ ಕಷ್ಟ. ಏನು ಯೋಚನೆ ಮಾಡಬೇಡಿ, ನಿಮ್ ಒಡವೆ ಬೇರೆ ಅಲ್ಲ, ನಮ್ಮ ಒಡವೆ ಬೇರೆ ಅಲ್ಲ. ಈ ಒಡವೆಗಳು ಪಳ 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 ಹೊಳಿಬೇಕು, ಆ ತರ ಪಾಲಿಶ್ ಮಾಡಿಸ್ಕೊಂಡ್ ಬರ್ತೀನಿ. ಆದ್ರೆ ಅವನಿದಿಷ್ಟು ಒಡವೆಗಳನ್ನ ಪಾಲಿಶ್ ಮಾಡೋದಕ್ಕೆ 3 ಅವರ್ ಆಗುತ್ತೆ. ವೇಟಿಂಗ್ ಚಾರ್ಜ್ ಅಂತ ನನಗೇನಾರು ಕೊಟ್ಟಿದ್ರೆ ಚೆನ್ನಾಗಿರೋದು. ನಿನ್ನ ಜೊತೆ ಏನಂತ ನಂಗೆ ಗೊತ್ತಿಲ್ವಾ? ಟೇಕ್ ದಿಸ್ 200 and go. Some handsome. ನಾನು ಹ್ಯಾಂಡ್ಸಮ್. ಈ ಹುಡುಗಿನ ಎಲ್ಲಾದ್ರೂ ನೋಡಿದ್ಯಾ? ಅವ್ರಿಗೆ ಗೊತ್ತಿಲ್ದಿರ ಏನು ಬಾಲಿವುಡ್ ಹೀರೋಯಿನ್ ಕತ್ರಿನಾ ಪೈಪು. ಇವಳು ಹೀರೋಯಿನ್ ಅಲ್ಲ, ಛತ್ರಿನ ಚಿಪ್ಪು, ನನ್ನ ಮಗಳು. ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ ಅವ್ರು ಯಾಕೆ ಅಷ್ಟು ಚೆನ್ನಾಗಿದ್ದಾರೆ ಅಂತ. ಥ್ಯಾಂಕ್ ಯು. ನನ್ನ ಮಗಳು ನಿನ್ನ ನೋಡಿದಾಳಂತೆ. ನನ್ನ ನೋಡಿದಾರಂತ? ಎಲ್ಲೇ? ಅದ್ಯಾವುದೋ ಪಾರ್ಕಲ್ಲಿ ಸಿಪ್ಪೆಗಳ ಮಧ್ಯೆ ಕಡಲೆ ಬೀಜನ ಹುಡುಕ್ತಾ ಇದ್ಯಂತಲ್ಲ ಅವಾಗ. ನನ್ನ ಮಗಳು ನಿನ್ನ ಮದ್ವೆ ಆಗ್ಬೇಕು ಅಂತಿದ್ದಾಳೆ. ನೀನೇನಂತೀಯ? ಇದು ಬಯಸದೆ ಬಂದ ಭಾಗ್ಯ. ಯಾರು ಇಲ್ಲ ಅಂತಾರ? ನನಗೆ ನಿಮ್ ಮಗಳಾದ್ರೂ ಓಕೆ, ನೀವಾದ್ರೂ ಓಕೆ. ಮನೆಯಲ್ಲಿ ಅಲ್ಲಿಬ್ರು ಹುಡುಗಿಯರು ನಿಂತಿದಾರಲ್ಲ, ಅವ್ರನ್ನ ಕೇಳು, ಅವ್ರು ನಿನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದ್ಬಿಡ್ತಾರೆ. ನನಗೆ ಆಫೀಸಿಗೆ ಲೇಟ್ ಆಯ್ತು, ನಾನು ಇನ್ ಬರ್ತೀನಿ. ಬಾಯ್ ಹ್ಯಾಂಡ್ಸಮ್. ಹಲೋ ಬ್ಯೂಟೀಸ್. ಹಲೋ, ಥ್ಯಾಂಕ್ ಯು. ಈಗ ಇಲ್ಲಿ ಛತ್ರಿನ ಚಿಪ್ಪವ್ರ ಮನೆ ಎಲ್ಲಿ ಬರುತ್ತೆ ಗೊತ್ತಾ? ಸುಮ್ಮನೆ ಹೇಳಕ್ಕಾಗತ್ತಾ? ನೀವು ನಮ್ ತರಾನೇ ಮಸಾಲೆ ದೋಸೆಗೆ 200 ರೂಪಾಯಿ ಬೇಕಾ? ದುಡ್ಡೆಲ್ಲ ಏನು ಬೇಡ, ನಾವ್ ಹೇಳ್ದಂಗೆ ಕೇಳಿದ್ರೆ ಸಾಕು. ಏನ್ ಮಾಡ್ಬೇಕು ಹೇಳಿ ಮೇಡಮ್, ನಾ ಮಾಡ್ತೀನಿ. ಮಾಡ್ತೀರಾ? ಒಂದ್ ಕೈನ ಹೀಗ್ ಮಾಡ್ತೀನಿ, ಇನ್ನೊಂದ್ ಕೈ ಆಗಲ್ಲ. ಯಾಕೆ? ಇದರಲ್ಲಿ ಆಭರಣಗಳ ಪೆಟ್ಟಿಗೆ ಇದೆ. ಅಯ್ಯೋ ಅಷ್ಟೇ ತಾನೆ, ನಾವ್ ಇಟ್ಕೊಂಡಿರ್ತೀವಿ, ನೀವು ಸ್ಟ್ರೆಚ್ ಮಾಡಿ. ನೋಡಿ. ಸ್ವಲ್ಪ ಹಂಗೆ ಹಿಂದೆ ತಿರುಗಿ 1ರಿಂದ 100 ಎಣ್ಸಿ. ಜವಾಬ್ದಾರಿ ಇರೋ ಕೆಲಸನ ನಿನ್ ಕೈಯಲ್ಲಿ ಮಾಡಕ್ಕಾಗ್ಲಿಲ್ಲ ಅಂದ್ಮೇಲೆ ನಿನ್ನಂತವ್ನು ಯಾಕೋ ಈ ಮನೇಲಿ ಇರ್ಬೇಕು? ಎಲ್ಲಾದ್ರೂ ಹಾಳಾಗಿ ಹೋಗು. ಅಕ್ಕ, ಇವಳು ಸಪೋರ್ಟ್ಗೆ ಅಂತ ದಡಿಯ ಪಕ್ಕದಲ್ಲೇ ಇದ್ದಾನೆ. ಏನ್ ನೋಡ್ತೀಯ? ಇಲ್ಲೇ ಇದ್ರೆ ನನ್ ಕಾಲ್ ಕೆಳಗೆ ಹಾಕೊಂಡು ತುಳಿದು ಬಿಡ್ತೀನಿ. ನಿನ್ ಗಂಡನ ಸನ್ಮಾನ ಮಾಡ್ದೇನೆ? ಇಲ್ಲ. ನನ್ ಗಂಡನ ಜೊತೆ ಸಂಸಾರ ಮಾಡ್ತಿದ್ಯಾ? ಇಲ್ಲ. ನಿನ್ ಗಂಡನ ಪ್ರೀತಿಯಿಂದ ಮಾತಾಡಿಸ್ದೇನೆಲ್ಲ. ಇಷ್ಟು ವರ್ಷ ಆಯ್ತು, ಹನಿಮೂನ್ಗೆ ಯಾವಾಗ ಹೋಗ್ತೀಯ? ಯು ಸಿ, ಎಲೆಕ್ಷನ್ ಹತ್ತ. ಅಯ್ಯೋ ಸಾಕು ಸುಮ್ಮನಿರಮ್ಮ. ಎಲೆಕ್ಷನ್ ಬರ್ತಾ ಇದೆ, ಹೋಗ್ತಾ ಇದೆ. ಗಂಡನ ಜೊತೆ ಸಂಸಾರ ಮಾಡೋಕ್ ಗೊತ್ತಿಲ್ಲದೆ ಇರೋ ನಿನಗೆ ಯಾವ ಟಿಕೆಟ್ ಕೊಡ್ತಾನೆ? ಬಸ್ಸಲ್ಲೂ ಟಿಕೆಟ್ ಕೊಡಲ್ಲ. ನಾನು ಬುದ್ಧಿ ಹೇಳಿ ಹೇಳಿ ಸಾಕಾಗೋಯ್ತು. ನಿನಗೆ ಈ ಲೌಡಿಗಳೇ ಸಲಿ. ಏನಮ್ಮ, ನೀನಾದ್ರೂ
ಸ್ವಲ್ಪ ಬುದ್ಧಿ ಹೇಳು. ಏ ಜಾಜಿ, ಈಗಲೇ ಹೋಗಿ ನಿನ್ ಗಂಡನಿಗೆ ಸನ್ಮಾನ ಮಾಡ್ಬೇಕು. ಅವ್ನ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊ. ಏನ್ ಮಾಡ್ಬೇಕು ಅಂತ ಆಮೇಲೆ ಹೇಳ್ತೀನಿ. ಹೋಗಲೇ. ಇವತ್ತು ಒಡವೆ ಕಳ್ಕೊಂಡ್ರೆ ದುಃಖದಲ್ಲಿದ್ದೀನಿ. ನಾಳೆ ಸನ್ಮಾನ ಮಾಡ್ತೀನಿ. ಏ ಜಾಜಿ, ನಿನ್ನ ಉದ್ದೇಶ ಏನು ಅಂತ ನೇರವಾಗಿ ಹೇಳ್ಬಿಡು. ನೀನ್ ಇದೇ ರೀತಿ ಗಂಡನಿಗೆ ಹಿಂಸೆ ಕೊಡ್ತಾ ಇರೋ ಹಾಗಿದ್ರೆ ನೀನ್ ಈ ಭೂಮಿ ಮೇಲೆ ಇರೋದಕ್ಕೆ ನಾಲಾಯಕ. ನಿನ್ನ ಗಂಡನ ಜೊತೆ ಸಂಸಾರ ಮಾಡ್ತೀನಿ ಅನ್ನೋ ಹಾಗಿದ್ರೆ ಅವನಿಗೆ ಸನ್ಮಾನ ಮಾಡು. ಲೇಡೀಸ್ ಅಂಡ್ ಜೆಂಟಲ್ಮೆನ್, ನಾನು ಸಮಾಜ ಸೇವೆ ಅಂತ ಎಲ್ಲೆಲ್ಲೋ ಹೋಗ್ತಾ ಇದ್ದೆ. ಆದ್ರೆ ಭವಾನಿ ಅಕ್ಕ, ಕಮಲಕ್ಕ, ವಿಮಲಕ್ಕ ನೀವೆಲ್ಲ ಸೇರ್ಕೊಂಡು ನನ್ನ ಕಣ್ ತೆರೆಸ್ಬಿಟ್ರಿ ಅಕ್ಕ. ಇವತ್ತಿಂದ ನಾನು ನನ್ನ ಹಬಿನ ತುಂಬಾ ಪ್ರೀತಿ ಮಾಡ್ತೀನಿ. ಅವ್ರಿಗೆ ತುಂಬಾ ಗೌರವ ಕೊಡ್ತೀನಿ. ಇನ್ಮೇಲೆ ದಿನ ಅವ್ರ ಸೇವೆ ಮಾಡ್ಕೊಂಡೇ ಇದ್ಬಿಡ್ತೀನಿ. ಆಮೇಲೆ ಇದೇ ಭಾನುವಾರ ಸಂಜೆ ನಾನು ಹಬಿ ಫ್ಲೈಟ್ ಅಲ್ಲಿ ಬಾಂಬೆಗೆ ಹೋಗ್ತೀವಿ. ಅಲ್ಲಿಂದ ಫ್ಲೈಟ್ ಅಲ್ಲಿ ಸ್ವಿಟ್ಜರ್ಲೆಂಡ್ಗೆ ಹಾರ್ಕೊಂಡು ಹೋಗ್ಬಿಡ್ತೀವಿ. ಛೀ, ಹೋಗೈತೆ, ನಂಗೆ ನಾಚಿಕೆ ಆಗುತ್ತೆ. ಭವಾನಿ ಅಕ್ಕ ಭವಾನಿ ಅಕ್ಕ ಭವಾನಿ ಅಕ್ಕ ನನ್ನ ಹೆಂಡತಿ ಸೊರಿ ಹೋಗ್ಬಿಟ್ರು. ಈಗ ಒಡವೆ ಬಾಕ್ಸ್ನ ವಾಪಸ್ ಕೊಟ್ಬಿಡಿ. ಲೋ ಪಾಂಡುರಂಗ, ಸ್ವಲ್ಪ ಸುಮ್ನೀರು. ಆ ದಡಿಯಂಗ್ ಇನ್ನು ಬುದ್ಧಿನೇ ಬಂದಿಲ್ಲ. ಅಯ್ಯೋ, ಇವ್ರಿಗೆ ಬುದ್ಧಿ ಬಂದಿದೆ ಅಂದ್ಮೇಲೆ ಅವ್ನಿಗೆ ನಿಧಾನ ಬುದ್ಧಿ ಬರುತ್ತೆ. ಒಡವೆ ಬಾಕ್ಸ್ನ ವಾಪಸ್ ಕೊಟ್ಬಿಡಿ. ಕಮಲ, ಕೊಟ್ಬಿಡೆ. ಏನಮ್ಮ, ಒಡವೆ ಎಲ್ಲ ಸರಿಯಾಗಿದ್ಯಾ? ನಿನಗ್ ಬುದ್ಧಿ ಕಲ್ಸೋಣ ಅಂತಾನೆ ನಾವೇ ನಿನ್ ಬಾಲಂಗೋಸಿ ಹತ್ರ ಒಡವೆನ ಕದ್ದಿದ್ದು. ಇನ್ನೇನು, ನಿನ್ ಲೈಫ್ ಸೆಟ್ರೇಟ್ ಆಯ್ತು. ಇನ್ಮೇಲೆ ಏನಿದ್ರು ನಿನ್ ಮಗುವಿನ ನಾಮಕರಣಕ್ಕೆ ನಮ್ಮನ್ನ ಕರಿ. ಅದಕ್ಕೆ ನಾವು ಬರ್ಲೇಬೇಕು. ನಾನೇ ಅದಕ್ಕೆ ಹೆಸರಿಡ್ಬೇಕು. ಮುಂದಿನ ಕೇಸ್ ಉಟ್ಕೊಂಡು ಹೋಗೋಣ. ಜಾಜವ್ರೆ, ಬಟ್ಟೆ ಬರೆ ಎಲ್ಲ ಪ್ಯಾಕ್ ಮಾಡ್ಬಿಡ್ಲಾ? ಅಪ್ಪಿ, ನೀವ್ಯಾಕೆ ಎದ್ದೇಳಕ್ ಹೋಗ್ತೀರಾ? ಕೂತ್ಕೊಳ್ಳಿ. ನಾನಿನ್ನೂ ನಿಮ್ಗೆ 101 ಸಲ ನಮಸ್ಕಾರ ಮಾಡ್ಬೇಕು. ಅಷ್ಟೊಂದು ಸಲ ನಮಸ್ಕಾರ ಯಾಕ್ರಿ? ಹಳೆ ಸ್ಟಾಕ್ ಹಬಿ. ಮದ್ವೆ ಆದಾಗ್ಲಿಂದ ನಮಸ್ಕಾರ ಮಾಡಿರ್ಲಿಲ್ಲ ಅಲ್ವಾ? ಅದನ್ನೆಲ್ಲ ಒಂದ್ ಬುಕ್ಕಲ್ಲಿ ನೋಟ್ ಮಾಡಿ ಇಟ್ಟಿದ್ದೆ. 101 ಸಲ ನಮಸ್ಕಾರ ಮಾಡ್ಬೇಕು. ಇಲ್ಲೇ ಕೂತಿರಿ. ಜಾಜಿಯವ್ರೆ ಅವ್ರು ಹೊರಟ್ರು. ಅತ್ತೆ, ಹಬ್ಬಿ ಜೊತೆ ನಾನು ಪರ್ಸನಲ್ ಆಗಿ ಮಾತಾಡ್ಬೇಕು. ಏನ್ ಮಾತಾಡ್ಬೇಕಮ್ಮ? ಅದೇ ಅತ್ತೆ, ಅದು ಇದು ತಗೊಳ್ಳೋದಿರುತ್ತಲ್ವಾ? ಮಾತಾಡೋ ಇವು ಬಂಗಾರ. ಅದೇನದು ತಗೊಳ್ಳೋದು? ನಿಮ್ಮ ಈ ಜನ್ಮದ ಸನ್ಮಾನ ಮುಗೀತು ಅಂದೆ. ಏನ್ರಿ ಹೇಳ್ತಾ ಇದ್ದೀರಾ? ಯಾವ್ದೇ ಕಾರಣಕ್ಕೂ ನೀವು ಚೇರ್ ಬಿಟ್ಟು ಎದ್ದೇಳೋ ಹಾಗಿಲ್ಲ. ನಾನು ಹೇಳ್ತೀನಿ. ಏನಿದು ಹೇಳಕ್ಕೆ ಆಗ್ತಾ ಇಲ್ಲ. ನೀವು ಎದ್ದೇಳದೆ ಇರೋ ತರ ಚೇರ್ಗೆ ಗಮ್ ಹಾಕಿದೀನಿ. ಇನ್ನು 3 ದಿನ ಇದೇ ಅವಸ್ಥೆಯಲ್ಲಿ ಇರ್ತೀರಾ.